ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬೆಳಗಾವಿಯಲ್ಲಿ ನಡೆದಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 3 ದಿನಗಳ ವಾರ್ಷಿಕ ಅಖಿಲ ಭಾರತೀಯ ಪ್ರಾಂತ ಪ್ರಚಾರ ಬೈಠಕ್ ಮುಕ್ತಾಯಗೊಂಡಿದೆ. ಈ ಸಭೆಯ ಕೇವಲ ಸಾಂಸ್ಥಿಕ ಬಲವರ್ಧನೆಗೆ ಸೀಮಿತವಾಗಿರದೆ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು ಮತ್ತು ಆಂತರಿಕ ಸವಾಲುಗಳ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ. ಸಂಘದ ಪಾಲಿಗೆ ಅತ್ಯಂತ ಮಹತ್ವದ ರಾಮ ಮಂದಿರದಲ್ಲಿನ ದೇಣಿಗೆ ಕಳ್ಳತನದ ಬಗ್ಗೆ ಚರ್ಚೆಯಾಗಿದೆ. ಘಟನೆಗೆ ಸಂಘ ಕಳವಳವನ್ನು ಕೂಡ ವ್ಯಕ್ತಪಡಿಸಿದೆ. ರಾಜಕೀಯ ವಿರೋಧಿಗಳ ನಿರಂತರ ದಾಳಿ, ಸೈದ್ಧಾಂತಿಕ ಸಂಘರ್ಷಗಳು ತಾನೇ ಹುಟ್ಟು ಹಾಕಿದ ರಾಮ ಮಂದಿರ ಚಳುವಳಿಯ ಪ್ರತಿಫಲವಾದ ಅದೇ ಮಂದಿರದಲ್ಲಿ ದೇಣಿಗೆ ಕಳ್ಳತನದಂತ ಮುಜುಗರ. ಈ ಸನ್ನಿವೇಶಗಳೇ ಶತಮಾನದ ಸಂಘಕ್ಕೆ ಅಗ್ನಿ ಪರೀಕ್ಷೆಯಂತ ಸವಾಲೊಡ್ಡಿದೆ. ಈ ಅನಿವಾರ್ಯತೆ, ಮುಜುಗರ, ಅಪನಂಬಿಕೆಗಳ ನಡುವೆ ಬೆಳಗಾವಿಯಲ್ಲಿ ಸಂಘದ ಬೈಠಕ್ ಮುಗಿದಿದೆ. ರಾಮ ಮಂದಿರ ದೇಣಿಗೆ ಹಗರಣದ ಕರಿನೆರಳಿನ ಮಧ್ಯೆ ಬೈಠಕ್. ಕುಂದಾನಗರಿಯಲ್ಲಿ ಅಯೋಧ್ಯೆ ಘಟನೆ ಬಳಿಕ ಚಿಂತನ ಮಂಥನ. ಸಂಘಟನೆಯ ಇತ್ತೀಚಿನ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಅಗ್ನಿ ಪರೀಕ್ಷೆಯ ವೇದಿಕೆ ಇದು. ಶತಮಾನೋತ್ಸವ ಸಂಭ್ರಮದಲ್ಲಿದ್ದ ಆರ್ಎಸ್ಎಸ್ಗೆ ಆಂತರಿಕ ಮತ್ತು ಬಾಹ್ಯ ಸವಾಲುಗಳು ಏಕಕಾಲಕ್ಕೆ ಎದುರಾಗಿವೆ. ಕೋಟ್ಯಂತರ ಹಿಂದೂಗಳ ಆರಾಧ್ಯ ದೈವ ಅಯೋಧ್ಯೆಯ ಶ್ರೀರಾಮ ಮಂದಿರದ ಕಾಣಿಕೆ ಎಣಿಕೆಯಲ್ಲಿ ದೊಡ್ಡ ಮಟ್ಟದ ಆರ್ಥಿಕ ಅಕ್ರಮ ಸಂಘಕ್ಕೂ ಆಘಾತ ತಂದಿದೆ. ರಾಮ ಮಂದಿರ ದೇಣಿಗೆ ಹಣ ದುರುಪಯೋಗ ಪ್ರಕರಣ, ದೇಣಿಗೆ ಹಣ ಅವ್ಯವಹಾರದ ಬಗ್ಗೆ ಬೈಠಕ್ನಲ್ಲಿ ಚರ್ಚೆಯಾಗಿದೆ. ಅವ್ಯವಹಾರದ ಘಟನೆ ಬಗ್ಗೆ ಸಂಘ ದುಃಖ ವ್ಯಕ್ತಪಡಿಸಿದೆ. ಬೈಠಕ್ನಲ್ಲಿ ಪ್ರಕರಣ ಕುರಿತು ಎಸ್ಐಟಿ ತನಿಖೆ ನಿರ್ಣಾಯಕ ಹಂತ ತಲುಪೋ ವಿಶ್ವಾಸ ಹೊರಹಾಕಿದೆ. ಭವಿಷ್ಯದಲ್ಲಿ ಇಂತಹ ಘಟನೆ ನಡೆಯದಂತೆ ಕ್ರಮ ಕೈಗೊಳ್ಳೋ ಅಗತ್ಯ ಇದೆ ಎನ್ನುವ ಅಭಿಪ್ರಾಯ ವ್ಯಕ್ತಪಡಿಸಿದೆ. ರಾಮ ಭಕ್ತರ ಶ್ರದ್ಧೆಗೆ ಧಕ್ಕೆಯಾಗದಂತೆ ನಿರ್ಣಯಗಳನ್ನ ಕೈಗೊಂಡು ಆರ್ಎಸ್ಎಸ್ ತನ್ನ ವಾರ್ಷಿಕ ರಾಷ್ಟ್ರೀಯ ಪ್ರಾಂತ ಪ್ರಚಾರ ಬೈಠಕ್ ಅಂತ್ಯವಾಗಿಸಿದೆ. ಇನ್ನು ಸಂಘದ ಕಾರ್ಯಪದ್ಧತಿ, ಗ್ರಾಮ ವಿಕಾಸ, ಕುಟುಂಬ ಪ್ರಬೋಧನೆ, ವಿಪತ್ತು ನಿರ್ವಹಣೆ, ಪರಿಸರ ಸಂರಕ್ಷಣೆ, ಪ್ರಸ್ತುತ ದೇಶ ಸನ್ನಿವೇಶಗಳ ಕುರಿತು ಚರ್ಚೆಯಾಗಿದೆ. ಜನಸಂಖ್ಯೆ ಅಸಮತೋಲನ, ಡ್ರಗ್ಸ್ ದುಷ್ಪರಿಣಾಮ ಬಗ್ಗೆ ಬೈಠಕ್ನಲ್ಲಿ ಕಳವಳ ವ್ಯಕ್ತವಾಗಿದೆ. ಇನ್ನು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್, ದತ್ತಾತ್ರೇಯ ಹೊಸಬಾಳೆ ನೇತೃತ್ವದಲ್ಲಿ ದೇಶದ 226 ಪ್ರಚಾರಕರು ಸೇರಿ ದೇಶದ 83 ಸಂಘ ಶಿಕ್ಷ ವರ್ಗ, 12 ಕಾರ್ಯಕರ್ತ ವಿಕಾಸ ವರ್ಗಗಳು ಭಾಗಿಯಾಗಿದ್ರು. ಬೈಠಕ್ನಲ್ಲಿ 18,842 ಸ್ವಯಂ ಸೇವಕರು ತರಬೇತಿ ಪಡೆದಿದ್ದಾರೆ. ಪ್ರಚಾರದ ಆಸೆ ಸಂಘಕ್ಕೆ ಬೇಕಿಲ್ಲ, ದೊಣ್ಣೆ ನಾಯಕನ ಅಪ್ಪಣೆ. ಖರ್ಗೆ ಮಾತಿಗೆ ಸಂಘ ಉತ್ತರ ಕೊಡಲ್ಲ ಎಂದ ಸಚಿವ ಜೋಶಿ. ಇತ್ತ ಬಾಗಲಕೋಟೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಂಘದ ಬಗ್ಗೆ ಗೃಹ ಸಚಿವ ಪ್ರಿಯಾಂಕ್ ಮಾತಿಗೆ ಪ್ರಚಾರದ ಆಸೆ ಅಂತ ತಿರುಗೇಟ್ ಕೊಟ್ಟಿದ್ದಾರೆ. ಅಂತವರ ಬಗ್ಗೆ ರಿಯಾಕ್ಷನ್ ಕೊಡಬೇಡಿ ಅಂತ ಹೇಳಿದ್ದೀನಿ. ಅವ್ರು ಏನ್ ಮಾಡ್ತಾರೆ ಮಾಡ್ಲಿ ಅಂತ ಸವಾಲ್ ಹಾಕಿದ್ದಾರೆ. ಬೇಜವಾಬ್ದಾರಿಯಿಂದ ಮಾತಾಡಿಕೊಂಡು ಅಂದ್ರೆ ಇದನ್ನೆಲ್ಲ ಮಾತಾಡಿದ್ರೆ ಸಿಕ್ಕಾಕೋತಾರ ಅಂತ ಹೇಳಿ ಬೇರೆ ಬೇರೆ ವಿಷಯಗಳನ್ನ ಡೈವರ್ಟ್ ಮಾಡ್ತಾ ಹೋಗ್ತಾ ಇರುವಂತದ್ದು ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆ ಅಯೋಧ್ಯೆಯ ಬೆಳವಣಿಗೆ ಸಂಘದ ನೈತಿಕತೆಗೆ ದೊಡ್ಡ ಪೆಟ್ಟು. ವಿಪಕ್ಷಗಳು ಇದನ್ನೇ ಅಸ್ತ್ರವಾಗಿಸಿ ಆರ್ಎಸ್ಎಸ್ ವಿರುದ್ಧ ಮುಗಿಬಿದ್ದಿವೆ. ಈ ವಿವಾದದ ಬೆನ್ನಲ್ಲೇ ಬೆಳಗಾವಿಯ ಅನಗೋಳದಲ್ಲಿ ನಡೆದ ಬೈಠಕ್ ಮೇಲೆ ಪರಿವಾರದ ಕಣ್ಣು ನೆಟ್ಟಿತ್ತು. ಅಂತೆ ಮಂದಿರ ಬಗ್ಗೆ ಗಂಭೀರ ಚಿಂತನ ಮಂಥನ ನಡೆದಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.